ಹಾಯ್ ಫ್ರೆಂಡ್ಸ್, ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಿಂದ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಏನಂತ ಫುಲ್ ಡೀಟೇಲ್ ವೀಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಫುಲ್ A to Z ವೀಡಿಯೋ ನೋಡಿ ಫ್ರೆಂಡ್ಸ್. ಅವಾಗ ನಿಮಗೆ ಫುಲ್ ವೀಡಿಯೋ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ರೈಲಿನಲ್ಲಿ ಟಿಕೆಟ್ ರಹಿತ ಪ್ರಯಾಣ ದಂಡ ಡಬಲ್. ಮಹಿಳಾ ಬೋಗಿಗೆ ಪುರುಷರು ಹತ್ತಿದ್ರೆ ಕಟ್ಟಬೇಕು 2500 ರೈಲ್ವೆ ಕಾಯ್ದೆ ತಿದ್ದುಪಡಿಯಂತೆ. 2026 ಜುಲೈ 1ರಿಂದ ಟಿಕೆಟ್ ರಹಿತ ಪ್ರಯಾಣದ ಕನಿಷ್ಠ ದಂಡ 250 ರೂಪಾಯಿಯಿಂದ 500 ರೂಪಾಯಿಗೆ ಏರಿಕೆಯಾಗಿದೆ. ಮಹಿಳಾ ಬೋಗಿ ಪ್ರವೇಶಕ್ಕೆ 2500 ರು, ಅನಧಿಕೃತ ವ್ಯಾಪಾರ ಮತ್ತು ಧೂಮಪಾನಕ್ಕೆ ತಲಾ 2000 ರು ದಂಡ ವಿಧಿಸಲಾಗುವುದು. ನಿಯಮ ಉಲ್ಲಂಘನೆಗೆ ಜೈಲು ಶಿಕ್ಷೆಯೂ ಸಾಧ್ಯವಿದ್ದು, ಪ್ರಯಾಣಿಕರು ಕಡ್ಡಾಯವಾಗಿ ಟಿಕೆಟ್ ಪಡೆಯಲು ರೈಲ್ವೆ ಇಲಾಖೆ ಮನವಿ ಮಾಡಿದೆ. ರೈಲಿನಲ್ಲಿ ಇನ್ಮುಂದೆ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ಪ್ರಯಾಣಿಸಿದ್ದರೆ 500 ರು ದಂಡ ಬೀಳಲಿದೆ. ಈ ಹಿಂದೆ 250 ರೂಪಾಯಿ ಇದ್ದ ದಂಡದ ದರವನ್ನು 500 ರೂಪಾಯಿಗೆ ಏರಿಸಲಾಗಿದೆ. ಜನ ವಿಶ್ವಾಸ್ ತಿದ್ದುಪಡಿ ವಿಧಿಗಳ ಕಾಯ್ದೆ 2026 ಮೂಲಕ ರೈಲ್ವೆ ಕಾಯ್ದೆ 1989ರ ಕೆಲವು ವಿಧಿಗಳನ್ನು ತಿದ್ದುಪಡಿಗೊಳಿಸಲಾಗಿದೆ. ಈ ಪರಿಷ್ಕೃತ ನಿಯಮಗಳು ಕೇಂದ್ರ ಸರ್ಕಾರದ ಪ್ರತ್ಯೇಕ ಅಧಿಸೂಚನೆ ಮತ್ತು 2026 ಜುಲೈ 1ರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಟಿಕೆಟ್ ಇಲ್ಲದೆ ಪ್ರಯಾಣಿಸುವುದು ಹಾಗೂ ಅನುಮತಿಸಲಾಗದ ದೂರಕ್ಕಿಂತ ಹೆಚ್ಚಿನ ದೂರ ಪ್ರಯಾಣಿಸುವುದಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಪರಿಷ್ಕೃತ ನಿಯಮಗಳ ಪ್ರಕಾರ ಕನಿಷ್ಠ ದಂಡದ ಮೊತ್ತವನ್ನು 250 ರೂಪಾಯಿಯಿಂದ 500 ರೂಪಾಯಿಗೆ ಹೆಚ್ಚಿಸಲಾಗಿದೆ. 137ರ ಅಡಿ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ಪ್ರಯಾಣಿಸುವವರಿಗೆ ವಿಧಿಸಲಾಗುವ ಕನಿಷ್ಠ ದಂಡವನ್ನು 500 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ಅಪರಾಧಕ್ಕೆ ಗರಿಷ್ಠ 6 ತಿಂಗಳವರೆಗೂ ಕಾರಾಗೃಹ ಶಿಕ್ಷೆ ಅಥವಾ 1,000 ವರೆಗೆ ನ್ಯಾಯಾಲಯದ ದಂಡ ಅಥವಾ ಎರಡೂ ವಿಧಿಸಲಾಗಿದೆ. ಕಾಲಂ 137ರ ಅಡಿ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ಪ್ರಯಾಣಿಸುವವರಿಗೆ ವಿಧಿಸಲಾಗುವ ಕನಿಷ್ಠ ದಂಡವನ್ನು 500ಗೆ ಹೆಚ್ಚಿಸಲಾಗಿದೆ. ಈ ಅಪರಾಧಕ್ಕೆ ಗರಿಷ್ಠ 6 ತಿಂಗಳವರೆಗೆ ಕಾರಾಗೃಹ ಶಿಕ್ಷೆ ಅಥವಾ 1,000 ರುವರೆಗೆ ನ್ಯಾಯಾಲಯದ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ. ಅದೇ ರೀತಿ ಕಾಲಂ 138ರ ಅಡಿ ಸರಿಯಾದ ಟಿಕೆಟ್ ಇಲ್ಲದೆ ಅಥವಾ ಟಿಕೆಟ್ನಲ್ಲಿ ಅನುಮತಿಸಿರುವ ದೂರಕ್ಕಿಂತ ಹೆಚ್ಚಿನ ದೂರ ಪ್ರಯಾಣಿಸುವವರ ಮೇಲಿನ ಕನಿಷ್ಠ ಹೆಚ್ಚುವರಿ ಶುಲ್ಕ ದಂಡವನ್ನು 250 ರೂಪಾಯಿಯಿಂದ 500 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ತಿದ್ದುಪಡಿಗಳು ಪೆನಾಲ್ಟಿ ಅಥವಾ ಫೈನ್ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ಅಧಿಕೃತ ರೈಲ್ವೆ ಸಿಬ್ಬಂದಿ ಪೆನಾಲ್ಟಿ ವಿಧಿಸಬಹುದಾದರೆ ಫೈನ್ ಅನ್ನು ಸಂಬಂಧಿತ ನ್ಯಾಯಾಲಯ ವಿಧಿಸುತ್ತದೆ. ಪ್ರಯಾಣಿಕರು ನಿಗದಿತ ಪೆನಾಲ್ಟಿಯನ್ನು ಪಾವತಿಸಲು ನಿರಾಕರಿಸಿದಾಗ ಅಥವಾ ವಿಫಲರಾದಾಗ ಮಾತ್ರ ಪ್ರಕರಣವನ್ನು ನ್ಯಾಯಾಲಯದ ಮುಂದೆ ತರಲಾಗುತ್ತದೆ. ಮಹಿಳಾ ಬೋಗಿಯಲ್ಲಿ ಪ್ರಯಾಣಿಸಿದರೆ ಕೆಲವು ಇತರೆ ಅಪರಾಧಗಳಿಗೆ ನಿಗದಿತ ದಂಡವನ್ನು ಸಹ ವಿಧಿಸಲಾಗಿದೆ. ಕಾಲಂ 144ರ ಅಡಿ ಅನಧಿಕೃತವಾಗಿ ವ್ಯಾಪಾರ ನಡೆಸಿದರೆ 2,000 ರು ದಂಡ. ಕಾಲಂ 162ರ ಅಡಿ ಮಹಿಳೆಯರಿಗೆ ಮೀಸಲಾದ ಬೋಗಿಯಲ್ಲಿ ಪುರುಷರು ಪ್ರಯಾಣಿಕರು ಪ್ರಯಾಣಿಸಿದರೆ 2,500 ರು ದಂಡ ಹಾಗೂ ಕಾಲಂ 167ರ ಅಡಿ ರೈಲು ಅಥವಾ ರೈಲ್ವೆ ಆವರಣದಲ್ಲಿ ನಿಷೇಧಿತ ವ್ಯಾಪಾರಗಳಲ್ಲಿ ಧೂಮಪಾನ ಮಾಡಿದರೆ 2,000 ರು ದಂಡ ವಿಧಿಸಲಾಗುತ್ತದೆ. ಭಾರತೀಯ ರೈಲ್ವೆ ಎಲ್ಲ ಪ್ರಯಾಣಿಕರಿಗೆ ಟಿಕೆಟ್ ಅಥವಾ ಪಾಸ್ನೊಂದಿಗೆ ಪ್ರಯಾಣಿಸಲು ರೈಲ್ವೆ ಇಲಾಖೆಗಳನ್ನು ಪಾಲಿಸಲು ಹಾಗೂ ತಪಾಸಣೆ ರೈಲ್ವೆ ಸಿಬ್ಬಂದಿಗೆ ಸಹಕರಿಸಲು ಮನವಿ ಮಾಡಲಾಗುವುದು.